ನಮಸ್ಕಾರಿ ದೊಡ್ಡ ಮಂದಿಗೆ, ಹಿರಿಯರಿಗೂ ಕಿರಿಯರಿಗೂ, ಮಕ್ಕಳಿಗೂ ಮೊಮ್ಮಕ್ಕಳಿಗೂ, ಮುತ್ಯಾಗಳಿಗೂ ಹಾಗೂ ಎಲ್ಲ ಬಾಬಾ ಸಂತರಿಗೂ ಕೂಡ ಒಟ್ಟು ನಮ್ಮ ಕರ್ನಾಟಕ ಒಳಗೆ ಎಷ್ಟು ಜೀವಿಗಳದಾವು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಡಿಯೋ ಮಾಡುವ ಲೌಡೆ ಎಲ್ಲ ಟೀಮಿಂದು ಅಂತ ಬೈದ್ರಿ ನನಗೂ ಕೇಳಿಸುವಂತ ಸಾಕಾಯ್ತು. ನಾವು ಅದಕ್ಕೆ ತಲೆ ಕೆಟ್ಟ ನಮ್ಮ ಅಭಿಮಾನಿಗಳ ಸಂಬಂಧ ಇಷ್ಟು ಮಾಡಂಗಿಲ್ಲ ಅಂತೇಳಿ ಒಗದ ಬಿಟ್ಟೆವ್ ನೋಡ್ರಿ ಎಲ್ಲಾ ಟೀಮಿಂದು ಒಂದು ವಿಡಿಯೋ. ನೀವು ವಿಡಿಯೋ ನೋಡಿ ಸುಮ್ಮ ಹೋಗಬೇಡ್ರಿ, ಹಂಗ ವಿಡಿಯೋ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗ ಹೊಸದಾಗಿ ನಮ್ಮ ಚಾನೆಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ, ಬಹಳ ಅನಾಹುತ ವಿಡಿಯೋ ಮಾಡ್ತೇವೆ ನಾವು. 4 ಮಂದಿಗೆ ಕೇಳ್ರಿ ಹೋಗಿ, ಕಟ್ಟಿಗೆ ಕುಂತವರಿಗೆ. ಆಮೇಲೆ ಬಂದ ನಮ್ಮ ವಿಡಿಯೋ ನೋಡ್ರಿ, ಮತ್ತ ಬರೀ ಚಾಲು ಮಾಡೋಣಂತ ಇವತ್ತಿನ ವಿಡಿಯೋ. ಅಬ್ಬಕಿ ಬಾರ್ 300 ಪಾರ, ಅಬ್ಬಕಿ ಬಾರ್ 300 ಪಾರ. ಹಿಂದಿನ ವರ್ಷ ನಮ್ಮದು ಕನಸಿತ್ತು 300 ಪಾರ್ ಮಾಡ್ಬೇಕಂತ, ಕೆಲಸ ಆಗಲಿಲ್ಲ. ನಮ್ಮ ಹುಡುಗರು ಒಂದ್ ಸ್ವಲ್ಪ ಏನಾಯ್ತು, ಕಾಲ್ ಜಾರಿ ಬಿಟ್ಟು ಫಾರ್ಮ್ ಒಳಗ ಇದ್ದಿತ್ತಿಲ್ಲ, ಹಿಂಗಾಗಿ ಬಿಟ್ಟೇವಿ. ಆದ್ರೆ ಈ ವರ್ಷ ಬಿಡಂಗಿಲ್ಲ. ನಾನು ಸಿಕ್ಕಾಪಟ್ಟಿ ಫಾರ್ಮ್ ಒಳಗದೀನಿ. ಅದ್ರಾಗ ಕ್ಯಾಪ್ಟನ್ ಬೇರೆ ಕೊಟ್ಟು ಬಿಟ್ಟಾಳಪ್ಪ ನಮ್ಮ ಮಾಲಕ್ತಿ, ಕಾವ್ಯ ಮಾಲಕ್ತಿ. ನನಗೂ ಸ್ವಲ್ಪ ರೊಚ್ಚಿಗೆದ್ದು ಬಿಟ್ಟಿನಿ ಈಗ. ಮತ್ತ ನಮ್ಮ ಅಭಿಷೇಕ, ನಮ್ಮ ಹೆಡ್ ಕಾಕ, ಮತ್ತ ಲಿವಿಂಗ್ಸ್ಟನ್, ಈ RCB ಅವರು ಲಿವಿಂಗ್ಸ್ಟನ್ಗ ಬಿಟ್ಟು ಕೊಟ್ಟು ಬಿಟ್ಟಾರ ನಮಗ. ಮತ್ತ ಕ್ಲಾಸನ ಪಾಸನ ನಮ್ಮ ಅದಾವಲ್ಲ ರೆಡ್ಡಿ ಪಾಡಿ ಎಲ್ಲ ಬಾಳ ಡೇಂಜರ್ ಅದಾವು. ಈ ವರ್ಷ ಮಾತ್ರ ಬಿಡಂಗಿಲ್ಲ, 300 ಪಾರ್ ಮಾಡೇ ಬಿಡ್ತೇವಿ ನೋಡ್ರಿ. ನಾವು ಓಪನ್ ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಾವು ಕಪ್ ಗೆಲ್ತೇವೋ ಬಿಡ್ತೇವೋ ಗೊತ್ತಿಲ್ಲ, 300 ಮಾತ್ರ ಪಾರ್ ಮಾಡೇ ಮಾಡ್ತೇವಿ. ನಮ್ಮ ಟಾರ್ಗೆಟ್ ಕಪ್ ಅಲ್ಲ, ನಮ್ಮ ಟಾರ್ಗೆಟ್ 300 ಸ್ಕೋರ್. ನೋಡು ಕಿಶನ್ ಗಾಯ್ಚಪ್ಪ, ಸುಮ್ಮ 300 ಆಸೆ ಬಿಟ್ಟು ಮ್ಯಾಚ್ ಗೆಲ್ಲು ಕಡೆ ನೋಡಿದ್ರಪ್ಪ ಅಂದ್ರ ಸುಮ್ಮ ಕ್ವಾಲಿಫೈರ್ ಹಾಕಿರಿ, ಚಲೋ ಆಡಿ. ನೀವು 300 ಹೊಡಿತೇವಿ, 400 ಹೊಡಿತೇವಿ, ಅದರ ಹಿಂದೆ ಬಿದ್ರಿ ನಿಮ್ ಕೈಯಾಗ ಚಂಬ ಬರ್ತದ ನೋಡ, ಚಂಬ. ಮತ್ ಹೇಳ್ತೀನಿ ಈಗ, ನಾವು ಹಿಂದಿನ ವರ್ಷ ಕ್ವಾಲಿಫೈ ಹಾಕಿದೇವಿ. ಸ್ವಲ್ಪ ನಮ್ಮಲ್ಲಿ ತಿಂಡಿ ಪ್ಲೇಯರ್ ತಗೊಂಡ್ ಬಿಟ್ಟಿದ್ದೇವಪ್ಪ. ರಾಹುಲ್ ತ್ರಿಪಾಠಿ, ದೀಪಕ್ ಹುಡ್ಡ, ವಿಜಯ್ ಶಂಕರ್. ನಮ್ಮ ಅಣ್ಣಗಳು ಏನೈತಿ T20 ಆಡ್ರು ಅಂದ್ರ ಟೆಸ್ಟ್ ಆಡ್ಕೋತ ಕುಂತ ಬಿಟ್ರು. ಹಿಂಗಾಗಿ ನಮಗೂ ಸಿಕ್ಕಾಪಟ್ಟೆ ಇಜ್ಜತ್ ಹೋಗಿ ಬಿಡ್ತು, ಮರ್ಯಾದೆ ಹೋಗಿ ಬಿಡ್ತು 4 ಮಂದಿ ಮುಂದ. ಅದರಾಗೂ ಈ RCB ದವರು ನಮಗ ಎಷ್ಟು ರುಬ್ಬಬೇಕು ನೋಡ್ರಿ, ಅಷ್ಟ ರುಬ್ಬಿ ತೆಗೆದು ಬಿಟ್ರೆ ಹಿಂದಿನ ವರ್ಷ. ಅವರು ಕಪ್ ಹೊಡೆದ್ರು, ನಾವು ಚಿಪ್ ಹೊಡೆದು ಬಿಟ್ಟೇವಿ, ಹಂಗ ಆಗಿಬಿಡ್ತು ನೋಡೋದು. ಪ್ರತಿ ವರ್ಷನೂ ನಾವು ಕಪ್ ಹೊಡಿತಿದೀವಿ, ಅವ್ರು ಚಿಪ್ ಒಯ್ತಿದ್ರು. ಹಿಂದಿನ ವರ್ಷ ನಾವು ಚಿಪ್ ಒಯ್ದು ಬಿಟ್ಟೆವು, ಅವ್ರ ಕಪ್ ಒಯ್ದು ಬಿಟ್ರು. ಯಾಕಂದ್ರೆ ಟೀಮ್ ಬಹಳ ಬಿರ್ಸಿತ್ತು. ಮತ್ತ RCB ದವ್ರದು ನಮ್ಮ ಟೀಮ್ 150 ರನ್ ಹೊಡಿಲಾಕ ತಯಾರಿಲ್ಲ. ಹೋದ ವರ್ಷ ನೋಡಿರ್ಲ ನೀವ ಕಣ್ಣು ಬಿಟ್ಕೊಂಡ. ಆದ್ರೆ ಈ ವರ್ಷ ಹಂಗಲ್ಲ, ನಾವು ಕಮ್ಬ್ಯಾಕ್ ಮಾಡ್ತೇವು. ಇಡೀ IPL ಒಳಗ ಕಮ್ಬ್ಯಾಕ್ ಸೂಪರ್ ಕಿಂಗ್ ಅಂತಾರ ನಮಗ. ಚೆನ್ನೈ ಸೂಪರ್ ಕಿಂಗ್ ಅಲ್ಲ, ಕಮ್ಬ್ಯಾಕ್ ಸೂಪರ್ ಕಿಂಗ್ ಅಂತಾರ. ಅದು ಯಾಕೆ ಅಂತಾರ ಅಂತ ತೋರಿಸ್ತೇವಿ ಈ ವರ್ಷ. ನೋಡ್ರಿ ಅಪ್ಪ, ನಮಗೂ ಸಾಕಾಗಿ ಹೋಗೈತಿ ಈಗ. ಎಲ್ಲಿರಿ ಎಲ್ಲಿ, ಒಂದಲ್ಲ ಎರಡಲ್ಲ 6 ವರ್ಷ ಆಯ್ತ. ಇದು 7ನೇ ವರ್ಷ. ಎಷ್ಟು 7ನೇ ವರ್ಷ. ಫಾರ್ ರೀಸನ್ ಅನ್ಬ್ಯಾಡ್ರಿ. 7 ವರ್ಷ ಆಯ್ತು ನಾವು ಕಪ್ ಗೆದ್ದು. 2019ರಾಗ ಗೆದ್ದವರು ಹೊಳ್ಳಿ ಕಪ್ಪಿಗೆ ಮುಸಿ ನೋಡಿಲ್ಲ, ಮುಸಿ. ಈ ವರ್ಷ ಬಿಡಂಗಿಲ್ಲ, ನಾವು ಎಲ್ಲ ತಯಾರಿ ಆಗಿಬಿಟ್ಟೇವಿ. ಮತ್ತ ಓಪನರ್ಗಳು, ಮಿಡಲ್ ಆರ್ಡರ್, ಫಿನಿಶರ್, ಬ್ಯಾಟಿಂಗ್, ಬೌಲಿಂಗ್, ಆಲ್ ರೌಂಡರ್ ಎಲ್ಲಾನು ಪರ್ಫೆಕ್ಟ್ ಐತಿ ನಮ್ಮ ಟೀಮ್ ಒಳಗ. ಹೊಡಿತೇವು. 6ನೇ ಕಪ್ಪಿಗೆ ರೆಡಿ ಆಗಿಬಿಟ್ಟೇವು, ನಾವು ಬಿಡಂಗಿಲ್ಲ. ನೀವೆಲ್ಲಿ ನಮ್ಮ ರೋಹಿತ್ ಶರ್ಮಾ ಅಣ್ಣಾಜಿ ಕ್ಯಾಪ್ಟನ್ ಇಲ್ಲ, ಆಡಂಗಿಲ್ಲ ಬ್ಯಾಟಿಂಗ್ ಸರಿಯಾಗಿ ಅಂತ ನೀವ್ ಅನ್ಕೊಂಡಿರ್ಬೇಕ. ನಮಗೂ ಒಂದ್ ಸ್ವಲ್ಪ ತಲಿ ಕ್ಯಾಟ್ ಬಿಟ್ಟದ. ನಮ್ಮ ಅಂಬಾನಿ ಕಾಕು ನೀತಾ ಅಂಬಾನಿ ಅವರು ನನಗೆ ಸ್ವಲ್ಪ ವಾರ್ನಿಂಗ್ ಕೊಟ್ಟಾರ.
ನೋಡ್ ರೋಹಿತ, ಈ ವರ್ಷ ಏನ್ ಮಾಡ್ತಿ ಗೊತ್ತಿಲ್ಲ. ನನಗ ಮಾತ್ರ ಕಪ್ ಬೇಕು ಅಂತ ವಾರ್ನಿಂಗ್ ಕೊಟ್ಟು ಬಿಟ್ಟಾರ, ಸೀದಾ ಹೇಳ್ಬಿಟ್ಟಾರ ಖಡಾ ಮುಡಿ ಯಾವಾರ. ನೋಡ ಅಣ್ಣಾಜಿ, ನಾವೊಂದು ಓಪನ್ ಚಾಲೆಂಜ್ ಹಾಕಲಿ. ಮ್ಯಾಲೇನ್ ಕುಂತಿರ್ ನೋಡ 4 ಮಂದಿ ಕಾಲ ಮೇಲೆ ಕಾಲ ಹಾಕೊಂಡ, ಅದರಾಗ RCB ಬಿಟ್ಟು ನೀವು 3 ಮಂದಿ ಕ್ವಾಲಿಫೈ ಆಗಂಗಿಲ್ಲ. ಇದು ನಂದು ಓಪನ್ ಚಾಲೆಂಜ್. ಮುಂಬೈಯೂ ಆಗುದಿಲ್ಲ, SRH ಆಗುದಿಲ್ಲ, CSKನೂ ಆಗುದಿಲ್ಲ. ಯಾಕ? ನಾವೇನ ಬದನೆಕಾಯಿ ಕಿತ್ತಲಾಕ ಬಂದೇವು ಏನಿಲ್ಲ, ನಾವು ಆಡ್ಲಾಕ ಬಂದೆವು. ನಾವು ಹಿಂದಿನ ವರ್ಷ ಫೈನಲಿಸ್ಟ್ ಅದೇವು. ಇಲ್ಲಿ ನನ್ನ ಮಗಳು ಕುತ್ತಂತ ಅಚ್ಚಗಡ ಸೈಡ್ ಕುತ್ತಂತ ಗುಜರಾತ್, ಅವರು ಕ್ವಾಲಿಫೈಯರ್ ಆಡ್ದವ್ರು ಅದಾರ. ಮತ್ತ ನೀವ್ ಹೆಂಗ್ ಅನ್ಕೊಂಡ್ರು ನಾವು ಕ್ವಾಲಿಫೈ ಆಕ್ಕಿವಂತ ತಲೆ ಕೆಡಿಸ್ಕೋಬೇಡ್ರಿ. ನೀವು ನೋಡ್ಲಾಕಟ್ಟ ಸ್ಟ್ರಾಂಗ್ ಕಾಣಕತ್ತೀರಿ. ಮುಂಬೈ ಹೈದರಾಬಾದ ಏನು ಕೆಲಸ ಆಗಂಗಿಲ್ಲ, ಟೊಳ್ಳು ಅದಿರ್ ನೀವು, ನನಗ್ ಗೊತ್ತದ. ನನಗ್ ಕೇಳಿದ್ರ ಈ ವರ್ಷ ಇವು ಲಕ್ನೋ ಮತ್ತ ಇವು ಡೆಲ್ಲಿ ಇವ್ರ ಒಳಗೆ ಯಾರೇ ಒಬ್ರು ಆಗಬಹುದು ಅಂತ ಅನ್ಸಕತ್ತದ. ಯಾಕಂದ್ರೆ ನಾನು ಪ್ರಿಡಿಕ್ಷನ್ ಕಿಂಗ್ ಆಗಿನಿ ಈಗ. ಶ್ರೇಯಸ್ ಅಯ್ಯರ್ ಅಲ್ಲ, ಪ್ರಿಡಿಕ್ಷನ್ ಕಿಂಗ್ ಆಗಿನಿ ಈಗ. ಏ ಎಡಿಟರ್, ಯಾಕ ಮುಕುಳಿ ಮೇಲೆ ಒದೆ ಅಂದೇನ? ನೋಡ್ಲಾ ಎಷ್ಟ್ ಚಂದ ಎಡಿಟ್ ಮಾಡ್ಯಾನ. ನಾವು ಕಪ್ ಯಾರ್ಯಾರು ಗೆದ್ದಿಲ್ ನೋಡ, ಆ ಟೀಮ್ ಒಂದ್ ಕಡೆ ಕುಂಡ್ರಿಸ್ಯಾನ, ಕಪ್ ಗೆದ್ದವ್ರು ಒಂದ್ ಕಡೆ ಕುಂಡ್ರಿಸ್ಯಾನ. ಏನಿದು ನಾಟಕ? ಡೆಲ್ಲಿ, ಪಂಜಾಬ ಮತ್ತ ಇನ್ನ ಒಂದ್ ಯಾವ್ದಪ್ಪ ಟೀಮ್ ಲಕ್ನೋ, ನಾವು 3 ಮಂದಿ ಕಪ್ ಗೆದ್ದಿಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತದ. ನೀ ಯಾಕೆ ಅದನ್ನ ತೋರ್ಸಕತ್ತಿಲ್ಲ? ಸುಮ್ಮ ವಿಡಿಯೋ ಮಾಡು ಹೋಗು, ನಾಟಕ ಮಾಡಬೇಡ. ಮತ್ತ ನನಗ್ ಸಿಟ್ಟು ಬತ್ತಂದ್ರ ನೋಡ್, ಮತ್ತ ಬ್ಯಾಟ್ ತಗೊಂಡ್ ತಲೆಯಾಗ ಹಾಕಿ ಬಿಡ್ತೀನಿ. ಮೊದಲ KL ರಾಹುಲ್ ಅದೀನಿ, ನನ್ನ ಜರ್ಸಿ ನಂಬರ್ 1 ಗೊತ್ತೈತ್ಲೆ ನಿನಗ. ಡೆಲ್ಲಿ ಹಿಂದಿನ ವರ್ಷ 4 ಮ್ಯಾಚ್ ಗೆದ್ದು ಫಸ್ಟಿಗೆ ಹವಾ ಮಾಡಿದ್ದೀವಿ, ಹಿಂದಾಗಡೆ ಹೊಲಸ ಆಯ್ತು. ಎಲ್ಲ ಉಲ್ಟಾ ಹೊಡೆದ್ ಬಿಡ್ತು. ಆದ್ರೆ ಈ ಸಲ ನಾವು ಬಿಡಂಗಿಲ್ಲ. ಡೆಲ್ಲಿ, ಓ ಡೆಲ್ಲಿ ರೇ ರೋರ್ ಮಚ್ಚ, ಹಾಡೇ ಬಿಡ್ತೇವಿ. ಯಾಕ ಯಾರಿಗ್ ಗೊತ್ತ್ರಿಪ್ಪ, ಆ ದೇವ್ರ ನನ್ನ ಹಣೆಬಾರದಾಗ ಕ್ವಾಲಿಫೈಯರ್ ಮ್ಯಾಚ್ ಆಡೋದು ಬರ್ದೇ ಇಲ್ಲ ಅನಿಸ್ತದ. ಯಾವಾಗ ಆಡಿದ್ನೋ ಯಾರಿಗ್ ಗೊತ್ತ. ಲಾಸ್ಟ್ ನಾನು ಕ್ವಾಲಿಫೈಯರ್ ಮ್ಯಾಚ್ ಹೊಳ್ಳೆ ಕ್ವಾಲಿಫೈನೂ ಆಗಂಗಿಲ್ಲ. ನಾ ಯಾವ ಟೀಮ್ ಒಳಗೆ ಇರ್ತೀನಿ ಆ ಟೀಮ್ ಕ್ವಾಲಿಫೈ ಆಗಂಗಿಲ್ಲ, ಏನಿಲ್ಲ. ಹೆಂಗಿದು? ನನಗರ ಕಾಲು ಮುರಿದಿತ್ತು, ನಾರ ಕಂಬ್ಯಾಕ್ ಮಾಡಿ ವರ್ಲ್ಡ್ ಕಪ್ ಒಂದು ಗೆದ್ದು ಬಿಟ್ಟೆವು, ಅದು ಖುಷಿ ಒಳಗದ್ವಿ. ಅದೇ ಬಿಡುಪ. ಇನ್ನ ಈ IPL ಒಳಗೆ ಮಾತ್ರ ಏನ್ ಆಗಕತ್ತದು, ಏನು ಸುದ್ದಿಯು? ನನಗ ಅನಿಸ್ತದ ಎಲ್ಲಿ ನನ್ನ ಹೆಸರು ಮೇಲೆ ಲಿಂಬಿಕಾಯಿ ಮಾಡಿಸಿಟ್ಟಾರು ಅಂತೇಳಿ. ಮತ್ ಹೌದ್ರಿ, ಏನಿದು? IPL ದಾಗ ನನ್ನ ಬ್ಯಾಟಿಲಿ ರನ್ನು ಬರಂಗಿಲ್ಲ, ಮತ್ತ ಕ್ವಾಲಿಫೈ ಅಂತೂ ಮೊದಲೇ ಆಗಂಗಿಲ್ಲ. ನಾ ಇದ್ದ ಟೀಮ್ ಏನ್ ನಾನ ಪಣೋತಿ ಅನ್ಬೇಕ ಹೆಂಗ? ಮತ್ತ ಈ ವರ್ಷ ಲಕ್ನೋ ನಂಬಲ್ಲಿ ಸಿಕ್ಕಾಪಟ್ಟೆ ಬಾಲರ್ಗಳು ತಗೊಂಡ್ ಬಿಟ್ಟ ನಮ್ಮ ಕಾಕ, ಗೊತ್ತೈತ್ಲ ಸಂಜೀವ್ ಮಹಾರಾಜರು. ತಲಿ ಕ್ಯಾಟ್ ಮನುಷ್ಯಪ್ಪ. ರನ್ ಹೊಡಿಲಿಕ್ಕಂದ್ರ ಕರ್ದು ಬೈತಾನಪ್ಪ ಆ ಡ್ರೆಸ್ಸಿಂಗ್ ರೂಮ್ ಒಳಗ. ನಮ್ಮದು ಫಸ್ಟ್ ಮ್ಯಾಚ್ ನಾಗ ಹೊಡಿ ಬಡಿ ಚಾಲೂನೆ. ಯಾಕಂದ್ರ CSK ಸಂಗಟ ಐತಿ ಫಸ್ಟ್ ಮ್ಯಾಚ್ ನಮ್ಮದು. ಯಾಕತ್ ಕೇಳ್ರಿ, ನನಗ ಹೊರಗೆ ಬಿಟ್ಟಾರ ಇವ್ರು. ನಾ ಈಗ ಅದೀನಿ RR ಒಳಗ. ಇವ್ರನ್ನ ಹೊಡೆದ್ರ ಹಿಂಗ ಹೊಡಿತೀನಿ, ಮುಂದೆ ಯಾರು ಬಂದ್ರು ಬಿಡಂಗಿಲ್ಲ. ಧೋನಿ ಭಯ್ಯ ಬರ್ಲಿ, ಗಾಯಕ್ವಾಡ್ ಬರ್ಲಿ, ಬೆಕ್ಕಾದವ್ ಬರ್ಲಿ, ಬಿಡಂಗಿಲ್ಲ. ನನ್ನ ಹತ್ರನು ಪಡೆಗಳದಾವು, ನುಗ್ಗಿ ಹೊಡಿತೀನಿ. ನಮ್ಮ ಸೂರ್ಯವಂಶಿ ಜೈಸ್ವಾಲ ಇಬ್ರಿಗೆ ಬಿಡ್ತೀನಿ, ಹೊಡ್ಕೊಂಡ್ ಬಂದು ಬಿಡ್ತಾರ ಮ್ಯಾಚ್ ಅವ್ರ. ನಾನು ತಲೆ ಕೆಡಿಸಿ ಬಿಟ್ಟಾರ. ಇವ್ರು ತಲೆ ಕೆಡಿಸಿ ಬಿಟ್ಟಾರ. ಕಪ್ ಗೆಲ್ಲಿಸಿ ಕೊಟ್ಟಿನ ಅಂದ್ರೂ ಬಿಟ್ಟಾರಂದ್ರ ಎಟ್ಟ ಇವ್ರ ಕುಂಡ್ಯಾಗ ಸೊಕ್ಕಿರ್ಬೇಕು ನೋಡ್ತೀನಿ ನಾನು. ಇವ್ರ ಕುಂಡ್ಯಾಗಿನ ಸೊಕ್ಕ ನಾಳೆ ಫಸ್ಟ್ ಮ್ಯಾಚ್ ನಾಗ. ಹುಲಿ ಸೈಲೆಂಟ್ ಆಗಿದೆ ಅಂದ್ರೆ ಭಯ ಅಂತ ಅಲ್ಲ, ಬೇಟೆ ಆಡಕ್ಕೆ ರೆಡಿ ಆಗಿದೆ ಅಂತ. ಏನೋ ಶುಭ್ಮನ್ ಗಿಲ್ ಕಾಣಲ್ಲಗೇನಪ್ಪ, ಇಂಡಿಯಾ ಒಳಗೂ ಇಲ್ಲ, IPL ಒಳಗೂ ರನ್ ಹೊಡೆಯಲಾಗ್ಯಾನ ಅಂತ ಹಾಕತ್ತಿದ್ರು. ಬರ್ರಿಪ್ಪ ಬರ್ರಿ, ಈ ವರ್ಷ ನನ್ನ ಬ್ಯಾಟಿಂಗ್ ನೋಡ್ರಿ, ಬ್ಯಾಟಿಂಗ್ ನೋಡಿ ಮಾತಾಡ್ರಿ. ಏನ ನೆನಪಾದಿಲ್ಲ? ನಾನು ಆರೆಂಜ್ ಕ್ಯಾಪ್ ತಗೊಂಡಿನ ಮಾರ್ಯ, 800 ರನ್ ಎಷ್ಟೋ ಹೊಡೆದು ನಾನು ತಿರುವಾಡಿ ಕಟ್ಟದ ಬಿಟ್ಟಿನಿ. ಮತ್ತು ನನಗೂ ಸ್ವಲ್ಪ ಬೇಕಾಗ್ಯದ ರನ್ ಈಗ. ಯಾಕಂದ್ರೆ ಟೀಮ್ ಇಂಡಿಯಾ ಒಳಗೆ ಆಡ್ಬೇಕಂದ್ರೆ ರನ್ ಹೊಡಿಬೇಕು ತಿರುವಾಡಿ.
ಬಿಡಂಗಿಲ್ಲ ಹಿಂದಿನ ವರ್ಷ ಕ್ವಾಲಿಫೈ ಆಗಿದ್ದೇವಿ, ಈ ವರ್ಷ ಕ್ವಾಲಿಫೈ ಆಗ್ತೇವೆ, ಬಿಡಂಗಿಲ್ಲ ನಾವು. ಅಂದಂಗ ನಮಗ ಮರಿಬ್ಯಾಡ್ರೂಪ, ನಾವು ಕೆಟ್ಟ ತಲಿ ಕೆಟ್ಟ ನನ್ನ ಮಕ್ಕಳದೇವ್. ಯಾವ ಟೈಮಿನಾಗ ಹೆಂಗಿರ್ತೇವೆ ಗೊತ್ತಾಗಂಗಿಲ್ಲ. ಒಮ್ಮೊಮ್ಮೆ ಸುನಿಲ್ ನಾರಾಯಣಗ ಓಪನಿಂಗ್ ಕಳಿಸ್ತೇವಿ, ಒಮ್ಮೊಮ್ಮೆ ನಾವ ಬರ್ತೇವಿ, ಒಮ್ಮೊಮ್ಮೆ ಬ್ಯಾರೆದವ್ರ ಬರ್ತಾರ. ಏನ ಅದರಾಗೂ ಈ ಸಲ ಬಾಳ ಡೇಂಜರ್ ಪ್ಲೇಯರ್ ತಗೊಂಡ್ ಬಿಟ್ಟೇವಪ್ಪ. ಓಪನಿಂಗ್ ಪಿನ್ ಅಲೇನ ಟೀಮ್ ಸೈಪಾಟ್ ಮತ್ತ ಕ್ಯಾಮರೂನ್ ಗ್ರೀನ್ ಗೆ ಎತ್ತಿ ಬಿಟ್ಟೆವು ನಾವು ಒಯ್ದ. ಇನ್ನ ಬಾಲಿಂಗ್ ಒಳಗ್ ಕೇಳ್ತೀರಾ? ಕೆಟ್ಟ ಅನಾಹುತ ಪ್ಲೇಯರ್ಗಳು ಅದಾವಪ್ಪ ನಂಬಲ್ಲಿ. ನೋಡಾಗತ್ರಿ ಈ ವರ್ಷ ನಮ್ದು ಒಂದ್ ಕೈ ಇರ್ತದ, ನಾವು ಕ್ವಾಲಿಫೈ ಆಗವ್ರ. ಏನೋ ಒಂದೆರಡು ವರ್ಷ ಸೈಲೆಂಟ್ ಆಗ್ಯಾವಂತೇಳಿ ನಾಟಕ. 2024ರಾಗ ನಮ್ ಟೀಮ್ ಹೆಂಗಿತ್ತು ಗೊತ್ತೈತಿಲ್ಲ? ನಾವ್ನ ಫುಲ್ ರೋಚಿ ಗೆದ್ದಿದ್ರು ಹೈದರಾಬಾದವ್ರು, ಅವರಿಗೆ ಸೋಲಿಸಿ ಕೆಸಿನ ರೊಕ್ಕ ಗೆದ್ದೆವು. ಇದು 2026 ನಮ್ಮದೈತಿದು KKRದವ್ರದು. ಹೊಡಿ ಕೌಜುಗ ಏಕ್ ಮಾರ್ ದೋ ತುಕಡ. ಈ ಸಲ ಕಪ್ಪು ಮತ್ತ ನಮ್ಮದೇ. ಎಲ್ಲಾ ಟೀಮಿನ ಮಾಲಕರು ಕ್ಯಾಪ್ಟನ್ ಇಲ್ಲೇ ಅದರಿ. ಓಪನ್ ಚಾಲೆಂಜ್ ಹಾಕ್ತೀನಿ, ತಾಕತ್ತಿದ್ರ ಗೆದ್ದು ತೋರಿಸ್ರಿ ಕಪ್ಪ. ಮತ್ತ ನಾವ ಬರ್ತೇವ್ ಫೈನಲ್ಕ. ಹಂಗ ಕಾಮೆಂಟ್ ಹಾಕ್ರಿ, ಯಾರ್ಯಾರು ಕ್ವಾಲಿಫೈ ಹಾಕಾರಪ್ಪ ಟಾಪ್ 4 ಅಂತೇಳಿ. ಗೆಲ್ಲೋದು ಮಾತ್ರ ನಾವ ಬಿಡ್ರಿ, ಅಂದ್ರೂ ಸುಮ್ಮ ಕೇಳ್ಬೇಕಾಗ್ತದ. ಯಾರ್ಯಾರು ಬರ್ತಾರಂತ ಕಾಮೆಂಟ್ ಹಾಕ್ರಿ ನೋಡೋಣಂತ. ಯಾರು ಕರೆಕ್ಟ್ ಹೇಳ್ತಾರೋ ಯಾರಿಗ್ ಗೊತ್ತು. ಹಂಗ ವಿಡಿಯೋ ಶೇರ್ ಮಾಡ್ಬಿಡ್ರಿಪ್ಪ ಎಲ್ಲರಿಗೂ. ವಿಡಿಯೋ ಯೂಟ್ಯೂಬ್ ನಾಗ ಬಂದು ನೋಡ್ರಿ ಫುಲ್. ಯಾಕೆ ಸುಮ್ಕೆ ಸಣ್ಣ ವಿಡಿಯೋ ನೋಡಿ ಗಪ್ ಹಾಕಿರಿ, ಫುಲ್ ವಿಡಿಯೋ ನೋಡಿ ಮಜಾ ಮಾಡ್ರಿ. ಓಂ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯರು ಕೊಳ್ಳೇಗಾಲದಿಂದ ನೇರ ಪರಿಹಾರ. ಶ್ರೀ ಕಾಳಿಕಾದೇವಿಯ 108 ವನಸ್ಪತಿಗಳ ಶ್ರೀ ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ ಈ ವಿಶೇಷ ದಿನಗಳಲ್ಲಿ ನಿಮ್ಮ ಧ್ವನಿ ಮೂಲಕ ಭಾವಚಿತ್ರ, ಹಸ್ತರೇಖೆ ನೋಡಿ ಅಷ್ಟಮಂಗಳ ಅಂಜನದಲ್ಲಿ ನಿಮ್ಮ ನಿಖರವಾದ ಸಮಸ್ಯೆಗಳನ್ನು ಅರಿತು ಶೀಘ್ರ ಪರಿಹಾರ ಮಾಡುತ್ತಾರೆ. 80 ವರ್ಷಗಳು ಕೊಳ್ಳೇಗಾಲದಲ್ಲಿ ನಿಲ್ಲಿಸಿ ವಂಶ ಪಾರಂಪರ್ಯವಾದ ಜ್ಯೋತಿಷ್ಯ ಕೆಲಸದಲ್ಲಿ ಹೆಸರಾಂತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ಮೂಡಿ ಯಲ್ಲಪ್ಪ ಗುರೂಜಿ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಅತಿ ಶೀಘ್ರದಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಮದುವೆಯಲ್ಲಿ ಅಡಚಣೆ, ಕೆಲಸದಲ್ಲಿ ಅಡಚಣೆ, ವ್ಯಾಪಾರದಲ್ಲಿ ಅಡಚಣೆ, ಆಟದಲ್ಲಿ ಗೆಲುವಿಲ್ಲದೆ, ಇಷ್ಟಪಟ್ಟವರು ನಿಮ್ಮಂತಾಗಬೇಕೆ, ಪ್ರೀತಿಸಿದ ಹುಡುಗಿಯಿಂದ ಮೋಸ, ಪ್ರೀತಿಸಿದ ಹುಡುಗನಿಂದ ಮೋಸ, ಕೊಟ್ಟ ಹಣ ಹಿಂದಿರುಗಿ ಬರಲು, ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ, ಶತ್ರುಗಳ ಕಾಟ, ವ್ಯಾಪಾರದಲ್ಲಿ ಲಾಭ ನಷ್ಟ, ಲಕ್ಷ್ಮಿ ವಶ, ಭೂಮಿ ವಶ, ಸ್ತ್ರೀ ಪುರುಷ ವಶ, ಇನ್ನು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ 100ಕ್ಕೆ 101ರಷ್ಟು ಶಾಶ್ವತ ಪರಿಹಾರ ಮಾಡುತ್ತಾರೆ. 2 ದಿನದಲ್ಲಿ ಪರಿಹಾರ. ದೂರವಾಣಿ ಸಂಖ್ಯೆ 9964666590 9964666590.